ಈ ದಿನ ಜನಪ್ರಿಯ ಸಚಿವರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ KJ ಜಾರ್ಜ್ ಸಾಹೇಬ್ರದು ಹುಟ್ಟಿದಬ್ಬಾಚರಣೆ ಮಾಡ್ಕೊತಾ ಇದ್ದಾರೆ. ಇವತ್ತಿನ ವಿಶೇಷ ಹೇಳಿ ಸರ್. ನಮಸ್ಕಾರ. ಇವತ್ತು ನಿಮ್ಮ ಮೆಚ್ಚಿನ ನಾಯಕರು, ಬಡವರ ಬಂಧು, ಸರ್ವನಗರ ಕ್ಷೇತ್ರದ ದೇವರು, ಹಾನರಬಲ್ ಎನರ್ಜಿ ಮಿನಿಸ್ಟರ್ ದೀನ ದಯಾಳರು, ಬಡವರ ಬಂಧು, ಅವರ್ ಕಿಂಗ್, ಲಿವಿಂಗ್ ಲೆಜೆಂಡ್, ಏನು ಬೇಕಾದ್ರೆ ಹೇಳ್ಬೋದು ನಮ್ಮ ಜಾರ್ಜ್ ಸಾಹೇಬ್ರನ್ನ. ಅವರಿಗೆ ಹುಟ್ಟುಹಬ್ಬ, ಅದನ್ನು ಆಚರಣೆ ಮಾಡೋಕ್ಕೆ ನಮ್ಮ ಲೀಡರ್ಸ್ ಎಲ್ಲರೂ ಸೇರಿದ್ವಿ. ಇವತ್ತು ವಿಶೇಷವಾಗಿ ಪೌರ ಕಾರ್ಮಿಕ 200 ಜನಕ್ಕೆ ಫ್ರೀ ಹೆಲ್ತ್ ಕ್ಯಾಂಪು, ಅವ್ರಿಗೆ ಸೇರೆ ಕೊಡೋದು, ಬ್ಲ್ಯಾಂಕೆಟ್ಸ್ ಕೊಡೋದು, ಊಟ ಕೊಡೋದು, ಬುಕ್ಸ್ ಕೊಡೋದು, ಚಾಕ್ಲೇಟ್ಸು ಮತ್ತು ವಾಟರ್ ಬಾಟ್ಲು, ರೇಷನ್ ಕಿಟ್ಸ್ ಎಲ್ಲ ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ ಇವತ್ತೆಲ್ಲ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸುಮತಿ ಅವರು, ಜಯಕುಮಾರ್ ಅವರು ಮತ್ತು ರಾಬಿನ್ ಅವರು, ಷಣ್ಮುಗಮ್ ಅವರು, ಆಮೇಲೆ ನಮ್ಮ ಇವರು ಸಂಪತ್ ಅವರು, ಶ್ರೀನಾ ಅವರು ಎಲ್ಲರೂ ಇಲ್ಲಿದ್ದಾರೆ. ಆಚೆ ನಮ್ಮ ಲೀಡರ್ಸ್ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಬೆಳಗ್ಗೆ ಇಲ್ಲಿ ಪೂಜೆ ಮಾಡಿದ್ದೀವಿ. ಸರ್ವ ಮತದವ್ರು ಕರೆದುಬಿಟ್ಟು ಮಾಸ್ಕ್ ಇಂದ ಬಂದಿದ್ರು, ಮೌಲಿ ಸಾಹೇಬರು, ಚರ್ಚಿಂದ ಫಾಸ್ಟರ್ ಬಂದಿದ್ದರು, ನಮ್ಮ ದೇವಸ್ಥಾನದಿಂದ ಅರ್ಚಕರು ಬಂದಿದ್ದರು. ಎಲ್ಲರೂ ಸೇರಿ ನಮ್ಮ ಜಾರ್ಜ್ ಸಾಹೇಬರಿಗೆ 100 ವರ್ಷಕ್ಕಿಂತ ಹೆಚ್ಚಾಗಿ ಇರಬೇಕು ಮತ್ತು ನಮ್ಮ ಈ ದೇಶಕ್ಕೆ ಜಾರ್ಜ್ ಸಾಹೇಬರು ಮಿನಿಸ್ಟರ್ ಆಗಬೇಕು. ರಾಣಾ ಜಾರ್ಜ್ ಸಾಹೇಬರು ಕರ್ನಾಟಕ ಸ್ಟೇಟ್ನಲ್ಲಿ MLA ಆಗಿ ಮಿನಿಸ್ಟರ್ ಆಗಬೇಕಂತ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದ್ವಿ. ನಮ್ಮ ಧನ್ಯವಾದ. ನಮಸ್ಕಾರ ಸರ್. ಇದು KJ ಜಾರ್ಜ್ ಸಾಹೇಬರು ಬಂದಮೇಲೆ ಒಂದು ಇಂಧನ ಇಲಾಖೆ ಒಂದು ಭಾಳ ಪಾಸಿಟಿವ್, ಭಾಳ ಗುಡ್ ರೆಸ್ಪಾನ್ಸ್ ಬರ್ತಾ ಇದೆ. ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಜಾರ್ಜ್ ಸಾಹೇಬರ ಸೇರಿ ನಿಮಗೆಲ್ಲ ಗೊತ್ತಿರಬೇಕು, ರಾಹುಲ್ ಗಾಂಧೀಜಿಯವರು, ಪ್ರಿಯಾಂಕಾ ಗಾಂಧೀಜಿಯವರು ಫಸ್ಟ್ ಬಂದ ಮೇಲೆ ವೇದಿಕೆ ಮೇಲೆ ಫಸ್ಟ್ ಬಂದಿದ್ದ ತಕ್ಷಣ ಸೈನ್ ಮಾಡೋದು ಪಂಚ ಗ್ಯಾರಂಟಿಗಳು ಏನು ಅದಕ್ಕೆ ಕೊಟ್ಟಿದ್ದಾರೋ ಅದನ್ನು ಮಾಡಬೇಕಂತ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಎನರ್ಜಿ ಮಿನಿಸ್ಟರ್ ಜಾರ್ಜ್ ಸಾಹೇಬ್ ಫಸ್ಟ್ ನಮಗೆ 200 ಯೂನಿಟ್ ಕರೆಂಟು ಬಡವರಿಗೆಲ್ಲ ಮಾಡಿರೋ ಒಂದು ದೊಡ್ಡ ವ್ಯಕ್ತಿ ಅಂತ ನಮ್ಮ ಜಾರ್ಜ್ ಸಾಹೇಬರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬ್ ಎಲ್ಲರಿಗೂ ನಾವು ಧನ್ಯವಾದಗಳು, ಅಭಿನಂದನೆ ಹೇಳ್ತೀವಿ. ಸರ್, ಇದು KJ ಜಾರ್ಜ್ ಸಾಹೇಬ್ರು ಅವ್ರ ಮಗ ಬಂದು ಮುಂಚೂಣಿ ಯುವ ನಾಯಕರಿದ್ದಾರೆ. ಅವ್ರ ಮಗವ್ರ ಬಗ್ಗೆ ಹೇಳಿ ಸರ್. ನಮ್ಮ ರಾಣಾ ಜಾರ್ಜ್ ಸಾಹೇಬರು ಒಂದು ಸೋಷಿಯಲ್ ವರ್ಕ್ ಮಾಡೋದು, ಅವರು ಮುಂದೆ ಬರೋದಿಲ್ಲ, ಹಿಂದ್ಗಡೆ ನಿಂತುಕೊಂಡು ಬಡವರಿಗೆ ಎಷ್ಟು ಸಹಾಯ ಮಾಡಬೇಕು ಅಷ್ಟು ಮಾಡಿಕೊಟ್ಟಿದ್ದಾರೆ. ಅದು ಹೇಳಬಾರ್ದು ನಾವು. ಎಷ್ಟೋ ಬಡ ಮಕ್ಕಳಿಗೆ ಓದಕ್ಕೆ ಅವ್ರು ರೆಡಿ ಮಾಡಿಕೊಟ್ಟಿದ್ದಾರೆ, ಅವರಿಗೆ ಮನೆ ಕಟ್ಟಿಕೊಡೋಕ್ಕೆ ರೆಡಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಲೀಡರ್ಸ್ಗೆಲ್ಲ ಸಹಾಯ ಮಾಡ್ತಾನೆ ಇರ್ತಾರೆ. ಅಂಥ ಒಂದು ಮಹಾ ವ್ಯಕ್ತಿ ಮತ್ತೆ ನಮ್ಮ ಜೊತೆಗೆ ಬರಬೇಕು. ಅವರು ನಮ್ಮ ಬಡವರಿಗೆ ಸಹಾಯ ಮಾಡೋಕ್ಕೆ ಅವ್ರು ಮತ್ತೆ ಬರಬೇಕು, MLA ಆಗಬೇಕು, ಮಿನಿಸ್ಟರ್ ಆಗಬೇಕು. ಸರ್, ಇನ್ನೊಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ. ನೀವು ಮಾತಾಡ್ತಾ ಇದ್ದಾಗ ಈಗ ಪಂಚ ಗ್ಯಾರಂಟಿಗಳು ಸರ್, ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇಲ್ಲದ್ರೆ ಒಂದು 5 ಗ್ಯಾರಂಟಿ ಕೊಟ್ಟು ಸರ್ ಬಡವ್ರಿಗೋಸ್ಕರನೇ ಸರ್ 96,000 ಕೋಟಿ ಮೀಸಲಿಟ್ಟಿದ್ದಾರೆ. ಇಷ್ಟು 96,000 ಕೋಟಿ ಮೀಸಲಿಟ್ಟಿದ್ರು ಇಷ್ಟು ಅಭಿವೃದ್ಧಿ ಆಗ್ತಾ ಇರೋ ಒಂದು ವಿರೋಧ ಪಕ್ಷದವರು ಭಾರಿ ನೆಗೆಟಿವ್ ಮಾತಾಡ್ತಾರೆ ಸರ್. ಅದ್ರ ಬಗ್ಗೆ ತಾವು ಹೇಳಿ ಸರ್. ಸರ್, ನಿಮಗೆಲ್ಲ ಗೊತ್ತಿರಬೇಕು, ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಜಿಯವರು 15 ವರ್ಷಕ್ಕೆ ಮುಂಚೆ ಫಸ್ಟ್ ಬರುವಾಗ ಹೇಗೆ ಭರವಸೆ ಕೊಟ್ಟಿದ್ರು? ಅವರು 15 ಲಕ್ಷ ಆಗ್ತೀನಿ ಅಂತ ಹೇಳಿದ್ರು ಸರ್. ಒಂದೊಂದು ಅಕೌಂಟ್ಗೆ ಹಾಕ್ಸಿ ಅಂತ ಹೇಳ್ಬಿಟ್ಟು 15 ವರ್ಷ ಆಗಿದೆ, ಇನ್ನು 10 ರೂಪಾಯಿ ಯಾರಿಗೂ ಅಕೌಂಟ್ಗೆ ಹಾಕ್ಲಿಲ್ಲ. ಬಿಜೆಪಿ ಅಂದ್ರೆ ಸುಳ್ಳು ಪ್ರಚಾರ, ಸುಳ್ಳು ಮಾಹಿತಿ ಕೊಡೋದು, ಯಾವುದೇ ಕೆಲಸ ಸರ್ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ಹೇಳ್ತಾರಲ್ಲ ಸರ್. ಈಗ ಒಂದು ಎಕ್ಸಾಂಪಲ್, ಈಗ ಬಾಣಸ್ವಾಡಿನಲ್ಲಿ ಕಾರ್ಪೊರೇಟರ್ ಇದ್ರು 10 ವರ್ಷ ಬಿಜೆಪಿ ಅವರು, ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಈಗ ಅವರೆಲ್ಲ ಹೋದ ಮೇಲೆ ಈಗ ಬಾಣಸ್ವಾಡಿಗೆ ನೋಡಿ ಜಾಸ್ತಿ ಆಗಿ ಒಂದು ಸ್ಕೂಲ್ ಕಟ್ಟಿಕೊಟ್ಟಿದ್ರು, ಸ್ವಂತ ದುಡ್ಡು 4 ಕೋಟಿನಲ್ಲಿ. ಒಂದು BDA ಒಂದು ದೊಡ್ಡ ಒಂದು ಪಾರ್ಕ್ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಸ್ಕೂಲ್ಗೆ ರೆಡಿ ಮಾಡ್ತಾ ಇದ್ದಾರೆ. ರೋಡ್ಗಳು, ಚರಂಡಿಗಳು, ಸ್ಟ್ರೀಟ್ ಲೈಟ್ಗಳು ಎಲ್ಲ ಕೆಲಸಗಳು ಮಾಡಿದ್ದಾರೆ. ಆದರೆ ಹೋದ ತಿಂಗಳು ನಾವು ರೋಡ್ ಮಾಡುವಾಗ ನಮ್ಮ ಲೀಡರ್ಸು ಜಾಸ್ತಿ ಸಾಹೇಬ್ ನಾವು ನಿಂತ್ಕೊಳ್ಳುವಾಗ ನಾವು ಹೋದ ಮೇಲೆ BJP ಅವರು ನಿಂತ್ಕೊಂಡು ಫೋಟೋ ಹಾಕ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಕೇಳಿದ್ರೆ ಇದು MP ಕೋಟದಲ್ಲಿ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ ಅಂತ ಸುಳ್ಳು ಪ್ರಚಾರ ಮಾಡೋರು. ಸುಳ್ಳು ಪ್ರಚಾರ ಅಂದರೆ BJP ಅಂದರೆ ಸುಳ್ಳು ಪ್ರಚಾರ. ಇಂಥ ಒಂದು ಇದೆಯಲ್ಲಿ ಕೊನೆ ಯಾವುದು? ನೆಕ್ಸ್ಟ್ ಬರೋದು ನರೇಂದ್ರ ಮೋದಿಜಿಯವರು ಬರೋದಿಲ್ಲ, ನಮ್ಮ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಆ ಸಂದರ್ಭದಲ್ಲಿ ಬರೆದಿಟ್ಕೊಳ್ಳಿ, ನಮ್ಮ ಜಾರ್ಜ್ ಸಾಹೇಬ್ ಇಡೀ ದೇಶಕ್ಕೆ ಹೋಮ್ ಮಿನಿಸ್ಟರ್ ಆಗ್ತಾರೆ. ಅದಾದಮೇಲೆ ನಮ್ಮ ಭಾರತ ದೇಶಕ್ಕೆ ಪ್ರೆಸಿಡೆಂಟ್ ಆಗ್ತಾರೆ. ಬರೆದಿಟ್ಕೊಳ್ಳಿ. ನಮಸ್ಕಾರ ಸರ್.
ಪಹले 2 ಸಾರಿ ಕೊಡ್ತಾರೆ ಪಾರ್ಟಿ ಏನು ನಿಮಿಷ ನೀನು ಟೋಟಲ್ ಮತ್ತು ನಿಕ್ಕ ಚೆಕ್ ಆಗಲ್ಲ ಕೊಡ್ತೀನಿ ಎಲ್ಲ ಒಂದು ಮಿಕ್ಸ್ ಮಾಡಿ ನಂಬರ್ ಪಾರ್ಟಿ ಇಲ್ಲ ಎಲ್ಲ ಹೋಗ್ಬೇಡಿ ಎಲ್ಲ ಹೋಗ್ಬೇಡಿ ಎಲ್ಲ ಮಿಕ್ಸ್ ಆಗುತ್ತೆ ಆಯ್ತಾ ಇಲ್ಲ